ಸೊ ಯು ಹ್ಯಾವ್ ಲಿಮಿಟೆಡ್ ಬುಕ್ಸ್. ನೋಡಿದ್ರೆ ಭಯ ಆಗ್ಬಾರ್ದು, ಏನೋ ಮಾಡ್ತಾ ಇದ್ರಿ ಅಂತ. ಲಿಮಿಟೆಡ್ ಆಗಿ ಕಾಣಿಸ್ಬೇಕು. ಒಂಥರ ಸಿಂಪಲ್ ಆಗಿ ಬ್ಯೂಟಿಫುಲ್ ರೂಮ್ ಅಲ್ಲಿ ಅಚ್ಚುಕಟ್ಟಾಗಿರ್ಬೇಕು. ನೋಡಪ್ಪ ಇಲ್ಲೊಂದಿಷ್ಟು ಪುಸ್ತಕಗಳಿದಾವೆ, ಇಷ್ಟೇ ನಂದು ಸಾಮ್ರಾಜ್ಯನೇ ಇಷ್ಟು, ಅದನ್ನೇ ಓದ್ತೀನಿ, ಅದನ್ನೇ ತಿರ್ಗಾ ರಿಪೀಟ್ ಮಾಡ್ತೀನಿ, ನನ್ನ ಪುಸ್ತಕಗಳಿದಾವೆ, ಬರಿತೀನಿ. ಸೊ ದಟ್ಸ್ ಆಲ್. ಶುಡ್ ನೆವರ್ ಮಿಸ್ ದೋಸ್ ಬುಕ್ಸ್. ಆ ಪುಸ್ತಕಗಳು ವೆರಿ ಇಂಪಾರ್ಟೆಂಟ್. ಬೇರೆಯವ್ರು ಕೊಡಬಾರ್ದು ಜೆರಾಕ್ಸ್ ಮಾಡೋದಕ್ಕೆ. ಅದ್ ಕಾಣೆ ಅದ್ರ ಮೇಲೆ ತಿರ್ಗಾ ನೀವು ಒಂದು 15 ದಿನ ಓದೇ ಪದರಾಡೋಗ್ಬಿಡ್ತೀರ, ಸುಮ್ಮನೆ ಮನ್ಸೆಲ್ಲ ನೋವಾಗ್ಬಿಡುತ್ತೆ. ಸೊ ಯು ಶುಡ್ ಬಿ ವೆರಿ ಸ್ಪೆಸಿಫಿಕ್ ಏನ್ ಮಾಡ್ತಾ ಇದೀರಾ ಅಂತ. ಮತ್ತೆ ಎಕ್ಸಾಮ್ ಬರಿಬೇಕಾದ್ರೆ ಮೀನ್ಸ್ ಅಲ್ಲೆಲ್ಲ ನಾನು ಏನ್ ಮಾಡ್ತೀನಿ, ತುಂಬಾ ಲೋಕಲ್ ಎಕ್ಸಾಂಪಲ್ಸ್ ಕೊಡೋದು. ಅರ್ಥ ಆಗತ್ತೆ ರಿಯಲ್ ಪೇಪರ್ ಆನ್ಸರ್. ನಿಮ್ಮ ಪೇಪರ್ ಬರೋದ್ರೊಳಗೆ ನಿಮ್ ನೋಡಿ, ಅಲ್ಲಿ ಕರೆಕ್ಷನ್ ಮಾಡಕ್ ಬರ್ತಾರಲ್ಲ, ಏನೋ ನಾನು ಸ್ಟೇಟ್ಗೆ ಒಳ್ಳೆ KS ಆಫೀಸರ್ನ ಮಾಡ್ತೀನಿ ಅಂತ ಬಂದು ಕರೆಕ್ಷನ್ ಮಾಡಕ್ ಬಂದಿರಲ್ಲ ಅವನು. ಅವನಿಗೆ ಫೋರ್ಸ್ಫುಲಿ ಕರೆಕ್ಷನ್ ಕರೆದಿರ್ತಾರಲ್ಲಿ. ಒಂದು ಎರಡನೇದು, ಒಂದು ಪೇಪರ್ಗೆ ಗೌರ್ಮೆಂಟ್ ರೇಟ್ ಅಲ್ಲಿ ₹100 ₹200 ಕೊಡೋದು, ₹100 ಏನೋ ಇದೆ.